ಒಂದು ಕ್ಷಣ ಊಹಿಸಿಕೊಳ್ಳಿ, ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ದೇಶದ ಅಧ್ಯಕ್ಷ ಇಡೀ ಪ್ರಪಂಚದ ಕ್ಯಾಮ್ರಾಗಳ ಮುಂದೆ ನಿಂತು ಯಾರಾದರೂ ಭಾರತದ ಮೇಲೆ ಕಣ್ಣೆತ್ತಿ ನೋಡಿದ್ರೆ ಅಥವಾ ಭಾರತದ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ಸುಮ್ಮನಿರಲ್ಲ, ನಾವು ಭಾರತದ ಪರವಾಗಿ ನಿಲ್ಲುತ್ತೇವೆ ಅಂತ ಗುಡುಗಿದ್ರೆ ಹೇಗಿರುತ್ತೆ? ಹೌದು ಸ್ನೇಹಿತರೆ, ಇದು ಹಾಲಿವುಡ್ ಸಿನಿಮಾದ ಡೈಲಾಗ್ ಅಲ್ಲ. ಇದು ಫ್ರಾನ್ಸ್ನಲ್ಲಿ ನಡೆದ ಜಾಗತಿಕ ಮಟ್ಟದ ಅತಿ ದೊಡ್ಡ ಮೀಟಿಂಗ್ನಲ್ಲಿ ಸಾಕ್ಷಾತ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ ಬಹಿರಂಗ ಎಚ್ಚರಿಕೆ. ಅಮೆರಿಕ ಭಾರತದ ನಡುವೆ ಯಾವುದೇ ಲಿಖಿತ ಒಪ್ಪಂದ ಇಲ್ಲದಿದ್ದರೂ ನಾವು ಭಾರತವನ್ನು ರಕ್ಷಿಸುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಪಾಕಿಸ್ತಾನದ ಫ್ರೆಂಡ್ ಅಮೆರಿಕ ಭಾರತದ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಕಾರಣ ಏನು? ಯಾವಾಗಲೂ ಹುಚ್ಚರ ಥರ ಮಾತನಾಡುವ ಟ್ರಂಪ್ ಮೋದಿ ಎದುರು ಇಂಥದ್ದೊಂದು ಪ್ರಾಮಿಸ್ ಮಾಡಿರೋದಕ್ಕೆ ಕಾರಣ ಏನಿರಬಹುದು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಫ್ರಾನ್ಸ್ನಲ್ಲಿ G7 ಶೃಂಗಸಭೆಯಲ್ಲಿ ನಡೆದದ್ದು ಕೇವಲ ಒಂದು ಮೀಟಿಂಗ್ ಅಲ್ಲ, ಅದೊಂದು ಜಾಗತಿಕ ಮಟ್ಟದ ಮೈಂಡ್ ಗೇಮ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಬರೋಬ್ಬರಿ 16 ತಿಂಗಳ ಬಳಿಕ ನಡೆದ ಮುಖಾಮುಖಿ ಭೇಟಿ ಇದು. ಸ್ನೇಹಿತರೆ, ಈ ಮೀಟಿಂಗ್ಗಿಂತ ಮುಂಚೆ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಹೇಗಿತ್ತು ಗೊತ್ತಾ? ಒಂದು ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಮುನ್ನ ಇರುವಂತಹ ಭೀಕರ ಮೌನ ಆವರಿಸಿತ್ತು. ಕಳೆದ 1 ವರ್ಷದಿಂದ 2 ದೇಶಗಳ ನಡುವಿನ ಸಂಬಂಧ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಅದಕ್ಕೆ 3 ಮುಖ್ಯ ಕಾರಣಗಳಿದ್ದವು. ಕಾರಣ ನಂಬರ್ 1, ವ್ಯಾಪಾರ ಮತ್ತು ಟ್ಯಾರಿಫ್. ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರದ ವಿಚಾರದಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಇದರ ಜೊತೆಗೆ ಅಮೆರಿಕದಲ್ಲಿ ಕೆಲಸ ಮಾಡುವ ಭಾರತೀಯರಿಗೆ ಸಂಕಷ್ಟ ತಂದೊಡ್ಡಿದ್ದ H-1B ವೀಸಾ ಶುಲ್ಕದ ಹೆಚ್ಚಳ ಮತ್ತು ಹೊಸ ವಲಸೆ ನೀತಿಗಳು ಭಾರತೀಯರನ್ನ ಕೆರಳಿಸಿತ್ತು. ಕಾರಣ ನಂಬರ್ 2, ಒಂದು ಭಯಾನಕ ಘಟನೆ, ಅದೇ ಆಪರೇಷನ್ ಸಿಂಧೂರ. ಸ್ನೇಹಿತರೆ, ಮೇ 2025 ಸಮಯ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ನಮ್ಮ 26 ಜನ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದರು. ಇದರಿಂದ ರೊಚ್ಚಿಗೆದ್ದ ಭಾರತ ಮೇ 7, 2025ರಂದು ಆಪರೇಷನ್ ಸಿಂಧೂರ ಶುರು ಮಾಡಿತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ನಮ್ಮ ಸೇನೆ ಸಿಡಿಲ್ನಂತೆ ಎರಗಿತ್ತು. ಬರೋಬ್ಬರಿ 88 ಗಂಟೆಗಳ ಕಾಲ 2 ಪರಮಾಣು ಶಸ್ತ್ರಾಸ್ತ್ರ ಹೊಂದಿರುವ ದೇಶಗಳ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದರೆ, ನಾನೇ ಮಧ್ಯಪ್ರವೇಶ ಮಾಡಿ ಭಾರತ ಪಾಕ್ ಯುದ್ಧವನ್ನ ನಿಲ್ಲಿಸಿದೆ, ಲಕ್ಷಾಂತರ ಜನರ ಪ್ರಾಣ ಉಳಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ಕೊಚ್ಕೊಂಡ್ರು. ಆದರೆ ಭಾರತದ ಅಧಿಕಾರಿಗಳು ಇಲ್ಲ, ಇದು ಕೇವಲ ನವದೆಹಲಿ ಮತ್ತು ಇಸ್ಲಾಮಾಬಾದ್ ನಡುವಿನ ಒಪ್ಪಂದ, ಇದರಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ಅಂತ ಟ್ರಂಪ್ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದರು. ಇದರಿಂದ ಅಮೆರಿಕ ಭಾರತದ ನಡುವೆ ದೊಡ್ಡ ಬಿರುಕು ಬಿಡ್ತು. ಕಾರಣ ನಂಬರ್ 3, ಒಮನ್ ಕೊಲ್ಲಿಯಲ್ಲಿ ಅಮೆರಿಕ ಸೇನೆ ನಡೆಸಿದ ಮಿಲಿಟರಿ ಸ್ಟ್ರೈಕ್ನಲ್ಲಿ ವಾಣಿಜ್ಯ ಹಡಗಿನಲ್ಲಿದ್ದ ನಮ್ಮ 3 ಭಾರತೀಯ ನಾವಿಕರು ಪ್ರಾಣ ಕಳೆದುಕೊಂಡಿದ್ರು. ಈ ವಿಚಾರ ಇಡೀ ಭಾರತದಲ್ಲಿ ಆಕ್ರೋಶದ ಜ್ವಾಲೆ ಹೊತ್ತಿಸಿತ್ತು. ಭಾರತ ಕೇವಲ 48 ಗಂಟೆಗಳಲ್ಲಿ 2 ಬಾರಿ ಅಮೆರಿಕದ ಹಿರಿಯ ಅಧಿಕಾರಿಗಳಿಗೆ ಸಮನ್ಸ್ ನೀಡಿ ಕ್ಲಾಸ್ ತೆಗೆದುಕೊಂಡಿತು. ಇಷ್ಟೆಲ್ಲ ಬೆಂಕಿ ಹೊತ್ತಿ ಉರಿಯುತ್ತಿರುವಾಗ ಈಗ ಫ್ರಾನ್ಸ್ನಲ್ಲಿ ಟ್ರಂಪ್ ಮತ್ತು ಮೋದಿ ಮುಖಾಮುಖಿಯಾಗಿದ್ದಾರೆ. ಎಲ್ಲರೂ ಅಂದ್ಕೊಂಡಿದ್ದು ಕೇವಲ ಫಾರ್ಮ್ಯಾಲಿಟಿಗೆ ಕೈ ಕುಲುಕುತ್ತಾರೆ ಅಂತ, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಟ್ರಂಪ್ ಮೋದಿ ಅವರ ಜೊತೆಗಿನ ಮಾತುಕತೆಯನ್ನ ತುಂಬಾ ಚೆನ್ನಾಗಿತ್ತು ಅಂತ ಬಣ್ಣಿಸಿದ್ರು. ಅಷ್ಟೇ ಅಲ್ಲ, ಭಾರತ ಮತ್ತು ಅಮೆರಿಕದ ಸಂಬಂಧ ಎಷ್ಟು ಹತ್ತಿರವಾಗಿದೆ ಅಂದರೆ ಇದಕ್ಕಿಂತ ಹತ್ತಿರವಾಗಲು ಸಾಧ್ಯವೇ ಇಲ್ಲ, ಇದು ನಮ್ಮಿಬ್ಬರಿಂದ ಶುರುವಾಗಿದೆ ಅಂತ ಟ್ರಂಪ್ ಅಚ್ಚರಿಯ ಹೇಳಿಕೆ ಕೊಟ್ಟರು. ಆದರೆ ಮೋದಿ ಅವರು ಸುಮ್ಮನಿದ್ರ? ಇಲ್ಲ. ಮೋದಿ ಅವರ ನೇರ ಪ್ರಶ್ನೆ. ಮೋದಿ ಅವರು ಟ್ರಂಪ್ ಮುಂದೆ ಕೂತು ಜಗತ್ನ ಮುಂದೆ ಆ 3 ಭಾರತೀಯ ನಾವಿಕರ ಸಾವಿನ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸಾಗರ ವ್ಯಾಪಾರ ಮಾರ್ಗದಲ್ಲಿ, ವಿಶೇಷವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಲಕ್ಷಾಂತರ ಭಾರತೀಯ ನಾವಿಕರು ಕೆಲಸ ಮಾಡುತ್ತಿದ್ದಾರೆ. ಅವರ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯ ಅಂತ ಮೋದಿ ಖಡಕ್ ಆಗಿ ಹೇಳಿದ್ರು. ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದ ಜಾರಿಗೆ ತರುವಾಗ ಭಾರತೀಯ ನಾವಿಕರ ಸುರಕ್ಷತೆಗೆ ಅತಿ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಮೋದಿ ಡಿಮ್ಯಾಂಡ್ ಮಾಡಿದ್ರು. ಇದಕ್ಕೆ ಟ್ರಂಪ್ ಕೂಡ ಹೌದು, ನಾನು ಆ ಸಾವಿನ ಬಗ್ಗೆ ಕೇಳಿದೆ, ಅದೊಂದು ಕಠಿಣವಾದ ವೃತ್ತಿ, ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಂಡ್ರು.
ಈ ಕುರಿತಾಗಿ ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡೋಣ ಅಂತಾನು ಹೇಳಿದ್ರು. ಮುಂದೆ ಟ್ರಂಪ್ ಹೇಳಿದ ಮಾತು ಇಡೀ ಜಗತ್ತಿನ ಗಮನ ಸೆಳೆದು ಬಿಟ್ಟಿದೆ. ಟ್ರಂಪ್ ಪತ್ರಕರ್ತರ ಮುಂದೆ ನಗುತ್ತಲೇ ಒಂದು ಮಾತು ಹೇಳ್ತಾರೆ. ಒಂದು ವೇಳೆ ಮೋದಿ ಅವರು ನಾಯಕರಾಗಿದ್ದು ಭಾರತದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅವರಿಗೆ ಸಹಾಯ ಮಾಡಲು ನಾವು ಅಲ್ಲಿರುತ್ತೇವೆ. ಇದೇ ಮಾತನ್ನ ಟ್ರಂಪ್ ಮತ್ತೊಂದು ಕಡೆ ಪುನರುಚ್ಚರಿಸುತ್ತಾ ಯಾರಾದರೂ ಮೋದಿಯ ದೇಶದ ಮೇಲೆ ದಾಳಿ ಮಾಡಿದ್ರೆ ನಾವಿರ್ತೀವಿ ಅಲ್ಲಿ ಅಂತ ಗರ್ಜಿಸಿದ್ರು. ಇದರ ಜೊತೆಗೆ ಟ್ರಂಪ್ ಒಂದು ಬಾಂಬ್ ಸಿಡಿಸ್ತಾರೆ. ನೋಡಿ, ನಮ್ಮ ಮತ್ತು ಭಾರತದ ನಡುವೆ ಯಾವುದೇ ಕಾಂಟ್ರಾಕ್ಟ್ ಇಲ್ಲ, ಒಪ್ಪಂದ ಇಲ್ಲದಿದ್ದರೂ ಅವರ ಮೇಲೆ ದಾಳಿ ಆದರೆ ನಾವಿರ್ತೀವಿ. ಇದು ಎಂಥ ದೊಡ್ಡ ಟ್ವಿಸ್ಟ್ ಗೊತ್ತಾ? ಅಮೆರಿಕ ಕೇವಲ ತನ್ನ ನ್ಯಾಟೋ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಈ ಮಟ್ಟದ ಗ್ಯಾರಂಟಿ ಕೊಡುತ್ತೆ. ಆದರೆ ಯಾವುದೇ ಅಧಿಕೃತ ಮಿಲಿಟರಿ ಒಪ್ಪಂದ ಇಲ್ಲದೆ ಭಾರತದ ಪರವಾಗಿ ನಿಲ್ಲುತ್ತೇನೆ ಅಂತ ಟ್ರಂಪ್ ಹೇಳಿರೋದು ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗೆಡಿಸಿದೆ. ಅಷ್ಟೇ ಅಲ್ಲ, ಟ್ರಂಪ್ ಮೋದಿ ಅವರನ್ನ ನೋಡಿ ಇವರು ನೋಡೋದಕ್ಕೆ ಬಹಳ ಸುಂದರವಾದ ಮನುಷ್ಯ, ದೇವತೆ ತರ ಕಾಣ್ತಾರೆ, ಆದರೆ ಅಸಲಿಗೆ ಇವರು ಬಹಳ ಟಫ್. ಟ್ರೇಡ್ ವಿಚಾರದಲ್ಲಿ ಇವರು ಒನ್ ಆಫ್ ದಿ ಟಫೆಸ್ಟ್ ನೆಗೋಷಿಯೇಟರ್ ಅಂತ ಹೊಗಳಿದ್ದಾರೆ. ಮೋದಿ ಅವರು ಇರುವವರೆಗೂ ಭಾರತ ಜಗತ್ನಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನುವ ಭವಿಷ್ಯವನ್ನ ಕೂಡ ಟ್ರಂಪ್ ನುಡಿದಿದ್ದಾರೆ. ಹಾಗಾದರೆ ಟ್ರಂಪ್ ಇದ್ದಕ್ಕಿದ್ದಂತೆ ಇಷ್ಟೊಂದು ಒಳ್ಳೆಯವರಾಗಿ ಭಾರತಕ್ಕೆ ಬೆಂಬಲ ಕೊಡ್ತಾ ಇರೋದರ ಹಿಂದಿನ ಮಾಸ್ಟರ್ ಪ್ಲಾನ್ ಏನು? ಪಾಯಿಂಟ್ ನಂಬರ್ 1, ಜಿಯೋ ಪಾಲಿಟಿಕ್ಸ್. ಇವತ್ತು ಪಶ್ಚಿಮ ಏಷ್ಯಾ ಮತ್ತು ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಕಾಪಾಡಲು ಅಮೆರಿಕಾಗೆ ಭಾರತದ ಅವಶ್ಯಕತೆ ಇದೆ. ಹರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡೋದು ಜಾಗತಿಕ ಆರ್ಥಿಕತೆಗೆ ಅನಿವಾರ್ಯ. ಈ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ಒಂದೇ ನಿಲುವನ್ನ ಹೊಂದಿವೆ. ಪಾಯಿಂಟ್ ನಂಬರ್ 2, ವ್ಯಾಪಾರ ಒಪ್ಪಂದ. ಅಮೆರಿಕ ಮತ್ತು ಭಾರತ ಒಂದು ದೊಡ್ಡ ಬೃಹತ್ ವ್ಯಾಪಾರ ಒಪ್ಪಂದವನ್ನ ಫೈನಲ್ ಮಾಡುವ ಹಂತದಲ್ಲಿವೆ. ಟ್ರಂಪ್ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಭಾರತದಂತಹ ಬೃಹತ್ ಮಾರುಕಟ್ಟೆಯನ್ನ ಕಳೆದುಕೊಳ್ಳಲು ಅವರು ಎಂದಿಗೂ ಇಷ್ಟಪಡೋದಿಲ್ಲ. ಅದಕ್ಕೆ ಮೋದಿ ಅವರನ್ನ ಟಫ್ ನೆಗೋಷಿಯೇಟರ್ ಅಂತ ಕರೆಯುತ್ತಲೇ ತಾವು ಕೂಡ ಹೆಜ್ಜೆ ಹಿಂದಿಟ್ಟಿದ್ದಾರೆ. ಪಾಯಿಂಟ್ ನಂಬರ್ 2, ಆಪರೇಷನ್ ಸಿಂಧೂರ ಎಫೆಕ್ಟ್. ಮೇ 2025 ಆಪರೇಷನ್ ಸಿಂಧೂರ ಮುಖಾಂತರ ಭಾರತ ಯಾರೇ ನಮ್ಮನ್ನ ಕೆಣಕಿದ್ರು ನಾವು ಯಾರ ಅಪ್ಪಣೆಗೂ ಕಾಯೋದಿಲ್ಲ, ನುಗ್ಗಿ ಹೊಡೆಯುತ್ತೇವೆ ಅಂತ ಜಗತ್ತಿಗೆ ಒಂದು ಮೆಸೇಜ್ ಕೊಡ್ತು. ಭಾರತದ ಈ ಅಗ್ರೆಸಿವ್ ವಿದೇಶಾಂಗ ನೀತಿಯನ್ನ ಟ್ರಂಪ್ ಅಬ್ಸರ್ವ್ ಮಾಡಿದ್ದಾರೆ. ಶಕ್ತಿಶಾಲಿಗಳ ಜೊತೆ ಶಕ್ತಿಶಾಲಿಗಳು ಮಾತ್ರ ನಿಲ್ಲಲು ಸಾಧ್ಯ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಹಾಗಾದರೆ ಮುಂದೇನು? ವಾಟ್ ನೆಕ್ಸ್ಟ್? ಸ್ನೇಹಿತರೆ, ಟ್ರಂಪ್ ಕೊಟ್ಟ ಈ ಹೇಳಿಕೆಯಿಂದ ಮುಂದಿನ ದಿನಗಳಲ್ಲಿ ಏಷ್ಯಾ ಖಂಡದ ಸಮೀಕರಣ ಸಂಪೂರ್ಣವಾಗಿ ಬದಲಾಗಲಿದೆ. ಒಂದು ವೇಳೆ ಗಡಿಯಲ್ಲಿ ಚೀನಾ ಅಥವಾ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಅಮೆರಿಕ ತನ್ನ ಸೇನೆಯನ್ನ ಕಳಿಸುತ್ತಾ ಒಪ್ಪಂದ ಇಲ್ಲದಿದ್ದರೂ ನಾವು ಬರ್ತೀವಿ ಅನ್ನುವ ಟ್ರಂಪ್ ಮಾತು ಕೇವಲ ಮಾತಾಗಿಯೇ ಉಳಿಯುತ್ತಾ ಅಥವಾ ಆಕ್ಷನ್ಗೆ ಇಳಿಯುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಆದರೆ ಒಂದು ವಿಚಾರ ಸ್ಪಷ್ಟ, ಅಮೆರಿಕ ಇರಾನ್ ನಡುವಿನ ಶಾಂತಿ ಮಾತುಕತೆ ಮತ್ತು ಗಲ್ಫ್ ಆಫ್ ಓಮನ್ನಲ್ಲಿ ನಡೆದ ದಾಳಿಗಳ ನಂತರ ಭಾರತ ತನ್ನ ನಾವಿಕರ ಮತ್ತು ತನ್ನ ಪ್ರಜೆಗಳ ಸುರಕ್ಷತೆಗಾಗಿ ಯಾವುದೇ ಜಾಗತಿಕ ವೇದಿಕೆಯಲ್ಲಾದರೂ ಅಮೆರಿಕದ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸುವ ಮಟ್ಟಕ್ಕೆ ಬೆಳೆದಿದೆ. ಶೀಘ್ರದಲ್ಲೇ ಟ್ರಂಪ್ ಕೂಡ ಭಾರತಕ್ಕೆ ಭೇಟಿ ನೀಡುವ ಭರವಸೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದು ಕಾಲ ಇತ್ತು, ಭಾರತ ಏನಾದರೂ ಸಹಾಯ ಬೇಕು ಅಂದರೆ ಅಮೆರಿಕದ ಕಡೆ ಕೈ ಚಾಚಿ ಕಾಯಬೇಕಿತ್ತು. ಅಮೆರಿಕದ ಅಧ್ಯಕ್ಷರು ಭಾರತದ ಪ್ರಧಾನಿಗೆ ಅಪಾಯಿಂಟ್ಮೆಂಟ್ ಕೊಡೋದೇ ದೊಡ್ಡ ನ್ಯೂಸ್ ಆಗಿರ್ತಾ ಇತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಪ್ರಪಂಚದ ಸೂಪರ್ ಪವರ್ ದೇಶದ ಅಧ್ಯಕ್ಷ ಜಗತ್ತಿನ ನಾಯಕರ ಎದುರು ನಿಂತು ಇವರು ದೇವತೆ ತರ ಇದ್ದಾರೆ, ಆದರೆ ಬಹಳ ಸ್ಟ್ರಾಂಗ್. ಯಾರಾದರೂ ಭಾರತದ ಮೇಲೆ ಕಣ್ಣೆತ್ತಿ ನೋಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳ್ತಾನೆ ಅಂದರೆ ಇದು ನವ ಭಾರತದ ತಾಕತ್ತು. ಹೌದು, ಅಮೆರಿಕ ತನ್ನ ಸ್ವಾರ್ಥವಿಲ್ಲದೆ ಏನನ್ನ ಕೂಡ ಮಾಡೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆ ಅಮೆರಿಕವನ್ನ ಕೂಡ ತನ್ನ ಸ್ವಾರ್ಥಕ್ಕಾಗಿ, ತನ್ನ ದೇಶದ ರಕ್ಷಣೆಗಾಗಿ ತನ್ನ ಕಡೆ ಒಲಿಸಿಕೊಳ್ಳುವ ಚಾಣಾಕ್ಷತನ ಭಾರತದ ವಿದೇಶಾಂಗ ನೀತಿಗೆ ಬಂದಿದೆ. ಸ್ನೇಹಿತರೆ, ನಾವಿಲ್ಲಿ ಕೊನೆಗೊಂದು ಮಾತನ್ನ ಒಪ್ಕೊಳ್ಳೇಬೇಕು. ನಾವು ಮೇಲೆ ಹೇಳಿದ ಎಲ್ಲ ಮಾತುಗಳು ಮಾತುಕತೆಯಲ್ಲಿ ನಡೆದಿದ್ದು. ಆದರೆ ಈ ಟ್ರಂಪ್ ರಷ್ಟು ಓಸರವಳ್ಳಿ ಮನುಷ್ಯ ಮತ್ತೊಬ್ಬನಿಲ್ಲ. ಈ ಮನುಷ್ಯ ಯಾವಾಗ ಬದಲಾಗ್ತಾನೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈತ ಹೇಳುವ ಮಾತುಗಳನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.